ಹೆಚ್ಚಿನ ಘಟನೆಗಳು ಈ ಮೊಬೈಲ್ನ ಅವಾಂತರದಲ್ಲಿ ಆದಂತ ಘಟನೆಗಳು. ಸೊ ನಾವು ಬೇರೆ, ನನಗೆ ಮಗಳಿದ್ದಾಳೆ, ನಾನು ನನ್ನ ಮಗಳಿಗೆ ನನ್ನ ಡ್ಯೂಟಿಯನ್ನು ನಾನು ಮಾಡ್ಬೇಕು. ಆ ನಿಟ್ಟಿನಲ್ಲಿ ನಾವು ಹೇಳುದು ಮಗಳಿಗೆ ಒಂದೇ ಎಚ್ಚರಿಕೆ ಸಾಕಾ? ನೋಡಿ ಇಲ್ಲಿ ಏನಾಗ್ತದೆ ಅಂದ್ರೆ, ಅದರ ಜೊತೆಗೆ ನಾನು ಕೇಳ್ತಾ ಇದ್ದಿದ್ದು, ನೀವು ಮಹಿಳಾ ಕಾಂಗ್ರೆಸ್ ಇಂದ ಇದನ್ನ ಹೇಳ್ತಾ ಇದ್ದೀರಲ್ಲ, ಖಂಡನೆ ಮಾಡ್ತಾ ಇದ್ದೀರಾ, ಅದೇ ರೀತಿ ಏನಾದ್ರು ಅವೇರ್ನೆಸ್ ಏನಾದ್ರು ಮಾಡುವ? ನೀವೀಗ ಹೇಳ್ತೀರಿ ನಾವು ಸಾಮಾಜಿಕ ಚಟುವಟಿಕೆ ತುಂಬಾ ಮಾಡ್ತೀವಿ ಅಂತ, ಆ ರೀತಿ ಏನಾದ್ರು ಪೇರೆಂಟ್ಸ್ ಅಲ್ಲಿ ಅವೇರ್ನೆಸ್ ಮಾಡೋದು ಅಥವಾ ಕಾಲೇಜಲ್ಲಿ ಅವೇರ್ನೆಸ್ ಮಾಡೋದು, ಆತರ ಏನಾದ್ರು ಮಾಡ್ಲಿಕ್ಕೆ? ಇಲ್ಲ ಅದೇ ನಾನು ಈಗ ಈ ಟೈಮಲ್ಲಿ ನಾವು ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿದ್ದೇವೆ. ನಾವು ಕಾಲೇಜಲ್ಲಿ ಅವ್ರಿಗೆ ಬೇಕಾದಂತ ಇವಾಗ ಅವೇರ್ನೆಸ್ ಎಲ್ಲ ಕಡೆ ಉಂಟು, ಕೌನ್ಸಿಲಿಂಗ್ ಉಂಟು. ಆದರೆ ನಾನು ನೋಡಿದ ಪ್ರಕಾರ, ನನ್ನ ದೃಷ್ಟಿಯಿಂದ ನಾನು ನೋಡಿದ ಪ್ರಕಾರ ಮನೆಯಲ್ಲೇ ಇವರಿಗೆ ಕರೆಕ್ಷನ್ ಸ್ವಲ್ಪ ಆಗಬೇಕು. ಇವತ್ತು ಕಾಲೇಜಲ್ಲಿ ಬೇಕಾದ ಕೌನ್ಸಿಲಿಂಗ್ ಉಂಟು, ಬೇರೆ ಬೇರೆ ರೀತಿಯ ಅವೇರ್ನೆಸ್ ಉಂಟು, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಅವೇರ್ನೆಸ್ ಕೊಡ್ತಾರೆ, ಸರ್ಕಾರದಿಂದ ಅವೇರ್ನೆಸ್ ಕೊಡ್ತಾರೆ. ಆದರೂ ಕೂಡ ತಂದೆ ತಾಯಿಯರ ಜವಾಬ್ದಾರಿ ಮಾತ್ರವಾದದ್ದು. ಇವತ್ತು ತಾಯಿ ಹತ್ರ ಕೇಳಿದ್ರೆ ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಆ ರೀತಿಯ ಒಂದು ಹೇಳಿಕೆ ಅವರಿಂದ ಬರಬಾರ್ದು. ಏನೇ ತೊಂದರೆ ಅದೇ ಆ ಯುವಕರು ಇವತ್ತು ಈ ನಮ್ಮ ಯುವಕರ ಒಂದು ಮನೋಸ್ಥಿತಿ ಸ್ವಲ್ಪ ವೀಕ್ ಆಗಿದೆ. ಯಾರು ಕಾರಣ ಅಂತ ನೋಡ್ಬೇಕು. ನಾವು ಮನೆಯ ವಾತಾವರಣ ಸ್ವಲ್ಪ ಕಾರಣ ಇರ್ತದೆ. ಅವರಿಗೆ ಮೋಟಿವೇಟ್ ಮಾಡಬೇಕು, ಅವರದ್ದು ಮುಂದಿನ ಫ್ಯೂಚರ್ ಬಗ್ಗೆ ಅವರಿಗೆ ಅವೇರ್ನೆಸ್ ಕೊಡಬೇಕು. ನೀನು ಏನು ಆಗಬೇಕು ಮುಂದಕ್ಕೆ, ಈ ನಿಟ್ಟಿನಲ್ಲಿ ಮಾತ್ರ ಮಕ್ಕಳು ಯೋಚಿಸ್ಬೇಕು. ನೋಡಿ, ಇಂಥ ಘಟನೆಗಳು ಆಗುವಾಗ ಬಹಳ ನೋವಾಗ್ತದೆ. ನಾನು ಆ ಹೆಣ್ಣು ಮಕ್ಕಳನ್ನು ಮೂವರನ್ನು ಭೇಟಿಯಾದೆ. ಸೆಕೆಂಡ್ PUCಯ ಮ್ಯಾಥ್ಸ್ ಎಕ್ಸಾಮಿಗೆ ರೆಡಿ ಮಾಡ್ತಾ ಇದ್ದ ಮಕ್ಕಳು ಪಾಪ ಇವತ್ತು ಫ್ಯೂಚರ್ ದೃಷ್ಟಿಯಲ್ಲಿ ಕೂಡ ಬಹಳ ಒಂದು ಟೆನ್ಷನ್ ಅಲ್ಲಿ ಇದ್ದಾರೆ. ಎಕ್ಸಾಮ್ ಸಿಗುತ್ತಾ ನೋಡಿ, ಅವರ ಪೇರೆಂಟ್ಸ್ ಗೆ ಅವೇರ್ನೆಸ್ ಇಲ್ಲ, ಗೊತ್ತಿಲ್ಲ ಅಂತ ನೀವೇ ಹೇಳ್ತಾ, ಆ ರೀತಿ ಅದೇ ನೀವೇನಾದ್ರೂ ಅವೇರ್ನೆಸ್ ಕೊಡುವ ನಿಟ್ಟಿನಲ್ಲಿ ಇಲ್ಲ ನಾವು ಮಾಡ್ತೇವೆ ಮೇಡಮ್. ಇಲ್ಲ ನಮ್ಗೆ ಬೇಕು ಅದು. ನಾವು ಒಂದು ಸೆಮಿನಾರ್ ಟೈಪ್ ನಾವು ಒಂದು ಕಾಲ್ ಫಾರ್ ಮಾಡ್ತೇವೆ. ಒಂದು ಸ್ವಲ್ಪ ಪೇರೆಂಟ್ಸ್ ಗಳನ್ನು ಕರೆದು ಅಲ್ಲಲ್ಲಿ ಆ ಭಾಗದಲ್ಲಿ ಇದರ ಬಗ್ಗೆ ಒಂದು ಏನಾದ್ರೂ ಅವೇರ್ನೆಸ್ ಯಾರು ಹೆಣ್ಣು ಮಕ್ಕಳಿಗೆ ಪೋಷಕರಿಗೆ ಮಾಡ್ತೀರಾ ಅಥವಾ ಎಲ್ಲರಿಗೂ, ಎಲ್ಲ ತಾಯಿಯಂದಿರಿಗೂ ಹೇಳಿರೋ ರೀತಿ ಏನಿತ್ತು ಅಂದ್ರೆ, ಇಲ್ಲಿ ಹೆಣ್ಣು ಮಕ್ಕಳ ಪೋಷಕರು ಹುಷಾರಾಗಿರ್ಬೇಕು. ನೋಡಿ ನನಗೆ ಈ ಪ್ರಕರಣದಲ್ಲಿ ಪೋಷಕರ ಅಪ್ಪ ಅಮ್ಮನ ಅಂದ್ರೆ ಘಟನೆಗಳು ಆಗುವಾಗ ಸ್ವಲ್ಪ ಜಾಗೃತಿ ವಹಿಸುವ ನಿಟ್ಟಿನಲ್ಲಿ ನಾವು ನಮ್ಮ ಅವೇರ್ನೆಸ್ ಕೊಡ್ಬೇಕು. ಹೆಣ್ಮಕ್ಳು ಹೀಗೆ ಇರ್ಬೇಕು ಅಂತ ಆ ರೀತಿಯಲ್ಲಿ ಹೇಳಿದಾರ. ನೋಡಿ, ಈ ಒಂದು ಸಮಾಜದಲ್ಲಿ ಯುವಕ ಯುವತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಕುಟುಂಬದ ಪಾತ್ರದ ಬಗ್ಗೆ ನಾನು ಮಾತಾಡಿದೆ ಅಷ್ಟೇ. ನಾನು ಏನು ಅಂದ್ರೆ ನಮ್ಮ ಹೆಣ್ಣು ಮಕ್ಕಳು, ನನ್ನ ಹೆಣ್ಣು ಮಕ್ಕಳಿಗೆ ನಾನು ಅವಳನ್ನು ಕಾಣ್ತಾ ಇದ್ದೇನೆ. ನನಗೆ ಬಹಳ ಬೇಸರ ಆಯ್ತು. ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಮಕ್ಕಳಿಗೆ ನಾವು ತಿಳುವಳಿಕೆ ಹೇಳಿದರೆ ಖಂಡಿತವಾಗಿಯೂ ಇದರ ಬಗ್ಗೆ ಅವರಿಗೆ ಮುಂದಕ್ಕೆ ಅವರು ಜಾಗೃತರಾಗ್ತಾರೆ. ಹೌದಲ್ಲ? ಈಗ ಲಾಸ್ಟ್ ಟೈಮ್ ಅದು ಕರಾಟೆದು ಕರಕೌಶಲ ಇದು ಮಾಡುವಾಗ ಅವರಿಗೆ ಸ್ವಲ್ಪ ಕರಾಟೆಯನ್ನು ಕಲಿಸಬೇಕು. ಆ ಟೈಪಲ್ಲಿ ಸೆಲ್ಫ್ ಡಿಫೆನ್ಸ್ ಬಗ್ಗೆ ಕೂಡ ನೋಡಿ, ಆ ಕಾರ್ತಿಕ್ ಅನ್ನುವ ಹುಡುಗನನ್ನು ನಾವು ಪ್ರಮೋಟ್ ಮಾಡಿದ್ದೆವು. ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಅವರನ್ನು ಬಳಸಿಕೊಂಡಿದ್ದೆವು. ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಸೆಲ್ಫ್ ಡಿಫೆನ್ಸ್ ಕಲಿಸಬೇಕು ಅಂತ.